ನಮಸ್ಕಾರ ಸ್ನೇಹಿತರೆ, ನಾನು ವೆಲ್ಕಮ್ ಟು ಮೈ ಚಾನಲ್ ವೇದ ಎಕ್ಸ್ಪ್ರೆಸ್. ನಾನು ಇವತ್ತು ನಿಮ್ಗೆ ಒಂದು ಜಗತ್ತಿನಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೋ ಆ ಒಂದು ಪರಿಚಯನ ಮಾಹಿತಿನ ನಿಮಗೆ ಹಂಚ್ಕೊಳ್ತಾ ಇದ್ದೀನಿ. ರಾಬರ್ಟ್ ಕಿಯೋಸಾಕಿ ಅವರ ಆರ್ಥಿಕತೆಯಲ್ಲಿ ಅವರ ಒಂದು ನಿರಸ್ತಿಯ ವಿವರಣಾ ಸಂಕ್ಷಿಪ್ತಗಳನ್ನು ನನ್ಗೆ ಎಷ್ಟು ಗೊತ್ತಿದೆ ಅಷ್ಟು ಕೆಲವು ಮಾಹಿತಿಯನ್ನು ನಿಮ್ಮಿಂದ ಹಂಚ್ಕೊಳ್ತಾ ಇದ್ದೀನಿ. ಯಾರ್ಯಾರು ಫಸ್ಟ್ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ESBI ಒಂದು ನಿಮ್ಮ ಒಂದು ಮ್ಯಾಟ್ರಿಕ್ಸ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ E ಅಂದ್ರೆ ಎಂಪ್ಲಾಯಿ, S ಅಂದ್ರೆ ಸೆಲ್ಫ್ ಎಂಪ್ಲಾಯಿ, B ಅಂದ್ರೆ ಬಿಸ್ನೆಸ್, I ಅಂದ್ರೆ ಇನ್ವೆಸ್ಟರ್. ಜಗತ್ತಿನಲ್ಲಿ ಯಾರ್ಯಾರೆಲ್ಲ ಯಾವ ಕಡೆ ಕೆಲಸ ಮಾಡ್ತಾರೋ ಈ ಒಂದು 4 ಕಡೆ ಕೆಲಸ ಮಾಡ್ತಾ ಇದ್ದಾರೆ ಒಂದು ಕಾರಣ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಂಪ್ಲಾಯಲ್ಲಿ ಜಾಬ್ ಮಾಡೋದು ಕೆಲಸ ಮಾಡ್ತಾ ಇರ್ತಾರೆ. ಜಾಬ್ ಅಂದ್ರೆ ಜಸ್ಟ್ ಒಬ್ಬೇ ಬಾಸ್ ಅಂತ. ಜಸ್ಟ್ ಒಬ್ಬೇ ಬಾಸ್ ಅಂತ ಹೇಳಿದ್ರೆ ಬಾಸ್ ಕೆಳಗಡೆ ಕೆಳಗಡೆ ಕೆಲಸ ಮಾಡೋ ಕೆಳಗಡೆ ಈ ಎಂಪ್ಲಾಯಿಯಲ್ಲಿ ಇದ್ದಾರೆ. ಇದರಲ್ಲಿ 95% ಜನ ಕೆಲಸ ಮಾಡ್ತಾ ಇದ್ದಾರೆ. 95% ಜನ ಕೆಲಸ ಮಾಡ್ತಾ ಇದ್ದಾರೆ ಎಂಪ್ಲಾಯಿಯಲ್ಲಿ. ಅವ್ರ ಹತ್ರ ಇರೋದು ಮಾತ್ರ 5% ಮಾತ್ರ ದುಡ್ಡು. ಅವ್ರದ್ದಾದಂತಹ ಟೈಮ್ ಸಿಗುತ್ತೆ, ಟೈಮ್ ಫ್ರೀಡಮ್ ಇರಲ್ಲ. ಅವರೊಂದು ಯಾವುದೇ ಪ್ರೆಗ್ನೆನ್ಸಿ ಫ್ರೀಡಮ್ ಇರಲ್ಲ, ಎಕ್ಸ್ಟ್ರಾ ಇನ್ಕಮ್ ಇರಲ್ಲ. ಅವ್ರು ದುಡಿದ್ರೆ ಮಾತ್ರ ದುಡ್ಡು. ಅವ್ರು ಎಷ್ಟು ಅವರ್ ದುಡಿತಾರೋ ಅಷ್ಟು ಅವರ್ ಮಾತ್ರ ದುಡ್ಡು ಬರುತ್ತೆ. ಅವ್ರು ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು ಬರುತ್ತೆ, ಕೆಲಸ ಮಾಡಿಲ್ಲ ಅಂದ್ರೆ ದುಡ್ಡು ಬರಲ್ಲ. ಈ ಒಂದು ಕ್ಯಾಟಗರಿಗೆ ಎಂಪ್ಲಾಯಿ ಕ್ಯಾಟಗರಿಗೆ ಅವರು ಸೇರ್ತಾರೆ. ಅದೇ ಥರ ಎಸ್ ಅಂದ್ರೆ ಸೆಲ್ಫ್ ಎಂಪ್ಲಾಯಿ ಕೂಡ 95% ಜನ ಕೆಲಸ ಮಾಡ್ತಾರೆ. ಸೆಲ್ಫ್ ಎಂಪ್ಲಾಯಿ ಕ್ಯಾಟಗರಿಗೆ ಸೇರುವಂತಹ ಜನ ಯಾರು ಅಂತ ಹೇಳಿದ್ರೆ, ಇವಾಗ ಉದಾಹರಣೆ ಬೇಕರಿ ಆಗಿರ್ಬೋದು, ಸ್ವಂತ ಬಂಡವಾಳ ತಮ್ಮ ಸ್ವಂತ ಕ್ಯಾಪಿಟಲ್ ಬಂಡವಾಳ ಹಾಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಅವರ ಸೆಲ್ಫ್ ಎಂಪ್ಲಾಯಿ. ಉದಾಹರಣೆಗೆ ಬೇಕರಿ ಆಗಿರ್ಬೋದು, ಟೀ ಅಂಗಡಿ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಒಂದು ಬಟ್ಟೆ ಶಾಪ್ ಆಗಿರ್ಬೋದು, ಪ್ರತಿಯೊಂದು ಯಾರ್ಯಾರೆಲ್ಲ ತಮ್ಮ ಸ್ವಂತ ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತು ಕೆಲಸ ಮಾಡ್ತಾರೋ ಅದರಲ್ಲಿ ಅವರಿಗೆ ಟೈಮ್ ಪೀರಿಯಡ್ ಆಗಿರುತ್ತೆ. ಈ ಒಂದು ಬಿಸ್ನೆಸ್ಗೆ ಅವರೇ ಓನರ್ ಆಗಿರ್ತಾರೆ. ಓನರ್ ಅವರೇ ಆಗಿರೋದ್ರಿಂದ ಅವ್ರಿಗೆ ಒಂದು ಟೈಮ್ ಸಿಗೋಕ್ಕಿರುತ್ತೆ. ಅವ್ರು ಕಷ್ಟಪಟ್ಟರೆ ಮಾತ್ರ ದುಡ್ಡು, ಇಲ್ಲ ಅಂದರೆ ದುಡ್ಡಿಲ್ಲ. ಇವರು ದುಡ್ಡಿಗಾಗಿ ಸಮಯವನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಜಗತ್ತಿನಲ್ಲಿ ಇವರು ಕೂಡ 95% ಜನ ಈ ಒಂದು ಸೆಲ್ಫ್ ಎಂಪ್ಲಾಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಥರ ಬಿಸ್ನೆಸ್ ಬಂದಾದ್ರೆ ಈ ಬಿಸ್ನೆಸ್ ಅಲ್ಲಿ ಜಗತ್ತಿನಲ್ಲಿ ಯಾರ್ಯಾರೆಲ್ಲ ಲಕ್ಸುರಿ ಲೈಫ್ ಜೀವನ ಮಾಡ್ತಾ ಇದ್ದಾರೋ ಅಂಥವ್ರು ಈ ಒಂದು ಬಿಸ್ನೆಸ್ ಕ್ಯಾಟಗರಿಗೆ ಸೇರ್ತಾರೆ. ಉದಾಹರಣೆ ಟಾಟಾ ಕಂಪ್ನಿಯವರಾಗಿರ್ಬೋದು, ಜಿಯೋ ಅಂಬಾನಿ ಆಗಿರ್ಬೋದು, ಮತ್ತೊಬ್ಬ ಫೇಸ್ಬುಕ್ ಅವರಾಗಿರ್ಬೋದು, ಮತ್ತೊಬ್ರು ಯಾರಾದರೂ ಬರ್ತಾರೆ. ಯಾರು ಬಿಸ್ನೆಸ್ಗೆ ತಮ್ಮ ಒಂದು ಬಂಡವಾಳ ಸ್ವಂತ ಬಿಸ್ನೆಸ್ ಅಲ್ಲಿ ಲಕ್ಷಾಂತರ ಜನ ದುಡಿಯುವಂತ ಇವತ್ತು ಕೋಟಿಗಟ್ಟಲೆ ಬರುವಂತಹ ಒಂದು ಬಿಸ್ನೆಸ್ನಲ್ಲಿ ಈ ಒಂದು ಬಿಸ್ನೆಸ್ ಮ್ಯಾನ್ಗೆ ಸೇರ್ತಾರೆ. ಇದರಲ್ಲಿ ತಾವೇ ಬಾಸ್ ಆಗಿರ್ತಾರೆ. ಅವ್ರ ಕೆಳಗಡೆ ಕೆಲಸ ಮಾಡೋರು ಅವ್ರಿಗೆ ಕೆಲಸ ಮಾಡಿ ಈ ಬಿಸ್ನೆಸ್ ಕ್ಯಾಟಗರಿಯಲ್ಲಿ ಅವರೇ ಒಂದು ಬಾಸ್ ಆಗಿರ್ತಾರೆ. ಅವ್ರ ಕೆಳಗಡೆ ಯಾರೆಲ್ಲ ಕೆಲಸ ಮಾಡ್ತಾ ಇದಾರೋ ಅವರು ಸ್ವಂತ ಕ್ಯಾಪಿಟಲ್ ಸ್ವಂತ ಒಂದು ಬಿಸ್ನೆಸ್ನ ಇಟ್ಕೊಂಡಿರ್ತಾರೆ. ಅವ್ರ ಲೆವೆಲ್ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರಿಗೆ ಅವ್ರು ಕೆಲಸ ಮಾಡಿರೋ ಪರವಾಗಿಲ್ಲ, ಅವರಿಗೆ ದುಡ್ಡು ಹೋಗ್ತಾ ಇದ್ದಾರೆ. ಅವರು ಲಕ್ಸುರಿ ಲೈಫಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇದರಲ್ಲಿ 5% ಜನ ಮಾತ್ರ ನಮ್ಮ ಇಂಡಿಯಾದಲ್ಲಿ ಇವತ್ತು ಡೆವಲಪ್ಮೆಂಟ್ ಆಗಿರೋದು ಬಿಸ್ನೆಸ್ ಅಲ್ಲಿ. ಅದೇ ಥರ ನೋಡೋದಾದ್ರೆ ಇನ್ವೆಸ್ಟರ್, ಐ ಅಂದ್ರೆ ಇನ್ವೆಸ್ಟರ್ ಅಲ್ಲಿ ಕೂಡ 5% ಜನ ಕೆಲಸ ಮಾಡ್ತಾ ಇದ್ದಾರೆ. 100% ಅಲ್ಲಿ 5% ಜನ ಮಾತ್ರ ಇನ್ವೆಸ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು 95% ಜನ ಈ ಒಂದು ಎಂಪ್ಲಾಯಿ ಸೆಲ್ಫ್ ಎಂಪ್ಲಾಯಲ್ಲಿ 95% ಜನ ಕೆಲಸ ಮಾಡಿದ್ರೆ ಬಿಸ್ನೆಸ್ ಮ್ಯಾನ್ ಮತ್ತು ಇನ್ವೆಸ್ಟರ್ ಅಲ್ಲಿ ಬರೀ 5% ಜನ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಈ 95% ಅಷ್ಟು ದುಡ್ಡು ಈ ಒಂದು 5% ಜನರ ಕೈಯಲ್ಲಿ ಇದೆ. ಇವತ್ತು ವಿಚಾರ ಏನಂತ ಹೇಳಿದ್ರೆ, ಖುಷಿ ವಿಚಾರ ಅಂತ ಹೇಳಿದ್ರೆ, ಯಾರು ಬಿಸ್ನೆಸ್
ಇದೆ. ಮತ್ತು ದುಡ್ಡು ಮಾಡುವಂತಹ ಈ ಒಂದು ಇನ್ವೆಸ್ಟ್ಮೆಂಟ್ ಜೀರೋ ಇನ್ವೆಸ್ಟ್ಮೆಂಟ್ ನೇರ ಮಾರುಕಟ್ಟೆ ಬರ್ಬೋದು. ಯಾವುದಾದ್ರು ಬೇರೆ ಸ್ಟರ್ಲಿಂಗ್ ಕಂಪ್ನಿ ಬರುತ್ತೆ, ನಾವಿರೋದು ಕೂಡ ಬೇರೆ ಸ್ಟರ್ಲಿಂಗ್ ಕಂಪ್ನಿ. ಸೊ ಇದರಲ್ಲಿ 0% ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡುವಂತಹ ಒಂದು ಇನ್ವೆಸ್ಟರ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಸಂಚಾರ ಪಡೋ ವಿಷಯ ಏನು ಅಂತ ಹೇಳಿದ್ರೆ, ಈ ಒಂದು EES ಅಲ್ಲಿ ಎಂಪ್ಲಾಯಿ ಸೆಲ್ಫ್ ಎಂಪ್ಲಾಯಿಯಲ್ಲಿ ತಾವೆಲ್ಲ ಯಾರೆಲ್ಲ ಎಷ್ಟು ಜನ 95% ದುಡಿಯುವಂತಹ ಜನ ಅವ್ರ ಕೈಯಲ್ಲಿ ಬರೋ 5% ಮಾತ್ರ ದುಡ್ಡಿರೋದು. ಆದರೆ ಇಲ್ಲಿ 5% ಜನ ಇದ್ದಾರೆ, 95% ದುಡ್ಡಿದೆ ಬಿಸ್ನೆಸ್ ಮ್ಯಾನ್ ಮತ್ತು ಇನ್ವೆಸ್ಟರ್ ಅಲ್ಲಿ. ಆದರೆ ಇಲ್ಲಿರೋ ಜನ ಮಾತ್ರ 5%. ಸೊ ವಿಡಿಯೋ ಏನಪ್ಪ ಯಾಕಪ್ಪ ಈ ಒಂದು ವಿಡಿಯೋ ಮಾಡ್ತಾರೆ ಅಂದರೆ, ನೇರ ಮಾರುಕಟ್ಟೆಯಲ್ಲಿ ಮತ್ತು ಬಿಸ್ನೆಸ್ ಮ್ಯಾನಲ್ಲಿ ಇರುವಂಥ ಅವಕಾಶನ ನಾವು ಉಪಯೋಗಿಸ್ಕೋಬೇಕು. ಇದರಿಂದ ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ಈ ಒಂದು ಕ್ಯಾಟಗರಿಯಿಂದ ES ಕ್ಯಾಟಗರಿಯಿಂದ ಬಿಸ್ನೆಸ್ ಮ್ಯಾನ್ ಮತ್ತು ಇನ್ವೆಸ್ಟರ್ಗೆ ಯಾರು ಅವಾಯ್ಡ್ ಅಟ್ಯಾಚ್ ಆಗ್ತಾರೋ ಸೊ ಅವರು ಕೂಡ ಇವತ್ತು ಈ 95% ಜನ ಇರಬೇಕು, 95% ದುಡ್ಡು ಈ ಒಂದು ಇನ್ವೆಸ್ಟರಲ್ಲಿ ಬರಬೇಕು ಅನ್ನೋದು ನನ್ನ ಆಸೆ ಆಕಾಂಕ್ಷೆ. ನಮ್ಮ ಭಾರತ ದೇಶ ಆರ್ಥಿಕತೆಯಲ್ಲಿ ಎಷ್ಟು ಹಿಂದೆ ಇದೆ ಅದೆಲ್ಲ ಮುಂದೆ ಬರಬೇಕು. ಮುಂದೆ ನಿರುದ್ಯೋಗದಲ್ಲಿ ಭಾರತ ದೇಶದಲ್ಲಿ 75% ಜನ ನಿರುದ್ಯೋಗಿಗಳಿದ್ದಾರೆ. ಸೊ ಅವರೆಲ್ಲ ಈ ಒಂದು ನೇರ ಮಾರುಕಟ್ಟೆಯನ್ನು ಆಯ್ಕೆ ಮಾಡಿಕೊಂಡು ನೇರ ಮಾರುಕಟ್ಟೆ ಯಾವುದೋ ಇನ್ವೆಸ್ಟ್ಮೆಂಟ್ ಇಲ್ಲ 0%ಇಂದ ನೀವು ಕೋಟ್ಯಾಧಿಪತಿ ಆಗುವಂಥ ಅವಕಾಶ ಈ ಒಂದು ಇನ್ವೆಸ್ಟ್ಮೆಂಟಲ್ಲಿದೆ. ಸೊ 0% ಬಂಡವಾಳ ಹಾಕಿ ನೀವು ಕೋಟಿಗಳಿಂದ ದುಡಿಯುವಂಥ ಒಂದು ಅವಕಾಶ ಈ ಒಂದು ಇನ್ವೆಸ್ಟರಲ್ಲಿದೆ. ಸೊ ಈ ಅವಕಾಶವನ್ನು ನಾವೆಲ್ಲರೂ ಉಪಯೋಗಿಸ್ಕೊಂಡು ನಮ್ಮ ಭಾರತ ದೇಶವನ್ನು ಮುಂದುವರಿಸಬೇಕು ಮತ್ತು ನಿರುದ್ಯೋಗ ಮುಕ್ತ ಭಾರತವನ್ನು ಮಾಡಬೇಕು ಅನ್ನೋದೇ ನಮ್ಮ ಗುರಿ.